ವಿಷಯಾಸಕ್ತರಿಗೆಲ್ಲ ನಮಸ್ಕಾರ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುರಾಯರು ತನ್ನ ಸನ್ಯಾಸಾಶ್ರಮ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅವರ ಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಾಗಿದ್ದಂತಹ ಗುರುರಾಯರಿಗೆ ರಾಘವೇಂದ್ರ ತೀರ್ಥ ಎಂಬುದಾಗಿ ಮರುನಾಮಕರಣ ಮಾಡ್ತಾರೆ. ರಾಘವ ಎನ್ನುವುದು ಭಗವಂತನಾದ ಶ್ರೀರಾಮನ ಹೆಸರು. ರಾಘ ಎಂದರೆ ಸರ್ವಸಮರ್ಥನಾದ ಏಕೈಕ ವ್ಯಕ್ತಿ, ಶಕ್ತಿ, ಅದು ಭಗವಂತ. ಇನ್ನು ವ ಅಂತಂದರೆ ಜ್ಞಾನದ ಪ್ರತೀಕವಾದಂತಹ ಲಕ್ಷ್ಮೀದೇವಿಯನ್ನು ಆರಂಭಿಸಿಕೊಂಡು ಎಲ್ಲ ಜೀವರಾಶಿಗಳು ಎನ್ನುವಂತಹ ಅರ್ಥವಿದೆ. ಇಂದ್ರ ಎಂದರೆ ಒಡೆಯ ಎಂಬ ಅರ್ಥ. ತೀರ್ಥ ಎನ್ನುವುದಕ್ಕೆ ಶಾಸ್ತ್ರ ಎಂಬುವ ಅರ್ಥ ಕೂಡ ಇದೆ. ಹೀಗೆ ಭಗವಂತನನ್ನು ಎಲ್ಲರಿಗೂ ತಿಳಿಸಿಕೊಡುವಂತಹ, ಭಗವಂತನನ್ನು ಎಲ್ಲರಿಗೆ ಪರಿಚಯಿಸುವಂತಹ ಶಾಸ್ತ್ರಗಳನ್ನು ರಚಿಸಿ ತಾವು ಶಾಸ್ತ್ರದಂತೆ ಜನರನ್ನು ಭಗವಂತನಲ್ಲಿಗೆ ಕೊಂಡೊಯ್ಯುವವರು ಶ್ರೀ ರಾಘವೇಂದ್ರ ತೀರ್ಥರು.